ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಕರ್ನಾಟಕದ ಹಲವು ವಿಶಿಷ್ಟ ಸಾಧಕರ ಜೀವನ ಚಿತ್ರಗಳ ಮಾಲಿಕೆ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಹಿಮಾಲಯದಲ್ಲಿ ತಿಮ್ಮಯ್ಯನ ಹಿರಿಮೆ. ಸ್ವಾತಂತ್ರ್ಯ ಪೂರ್ವ ಭಾರತದ ಬ್ರಿಟಿಷ್ ಸೈನ್ಯದಲ್ಲಿದ್ದ ಕೆಲವೇ ಭಾರತೀಯ ಅಧಿಕಾರಿಗಳಲ್ಲಿ ಕೊಡಗಿನ ಸುಪುತ್ರ ಕೊಡಂದೇರ ತಿಮ್ಮಯ್ಯನವರು ಒಬ್ಬರು. 1947 ಆಗಸ್ಟ್ ದೇಶವು ಇಬ್ಬಾಗವಾಗುವುದರ ಜೊತೆಗೆ ಸೈನ್ಯವನ್ನು 2 ಭಾಗಗಳಾಗಿ ಮಾಡಿಕೊಳ್ಳಬೇಕಾಗಿ ಬಂತು. ಈ ಹಂಚಿಕೆಯ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿದ ತಿಮ್ಮಯ್ಯ ನ್ಯಾಯಯುತವಾಗಿ ಪಾಲು ಮಾಡುವ ಜವಾಬ್ದಾರಿಯನ್ನು ಪೂರೈಸಿದರು. ಆ ಕಾಲಕ್ಕೆ ಕಾಶ್ಮೀರದ ರಾಜ ಹರಿಸಿಂಗ್ ತನ್ನ ರಾಜ್ಯವನ್ನು ಸ್ವತಂತ್ರ ಭಾರತದಲ್ಲಿ ವಿಲೀನಗೊಳಿಸುವ ಬಗೆಗೆ ನಿರ್ಧರಿಸಲು ತಡ ಮಾಡಿದ್ದರಿಂದ ದಾಳಿಕೋರರು ದೇಶದೊಳಕ್ಕೆ ನುಸುಳತೊಡಗಿದ್ದರು. ಅವರನ್ನು ನಿಯಂತ್ರಿಸುವ ಕೆಲಸವು ತಿಮ್ಮಯ್ಯನವರ ಪಾಲಿಗೆ ಬಂತು. ಸ್ವಾತಂತ್ರ್ಯ ಲಭಿಸುವ ಹೊತ್ತಿಗೆ ಭಾರತದಿಂದ ಸಿಡಿದು ಪ್ರತ್ಯೇಕಗೊಂಡಿದ್ದ ಪಾಕಿಸ್ತಾನ 2 ತಿಂಗಳೊಳಗೆ ಕಾಶ್ಮೀರ ಪ್ರಾಂತ್ಯದಲ್ಲಿ ತನ್ನ ಕುತಂತ್ರವನ್ನು ತೋರುವ ದುಸ್ಸಾಹಸಕ್ಕೆ ಇಳಿಯಿತು. ಪಾಕಿಸ್ತಾನಿ ಸೈನಿಕರ ಬೆಂಬಲದೊಡನೆ ಅಲ್ಲಿನ ಬುಡಕಟ್ಟು ಗುಂಪುಗಳು ಕಾಶ್ಮೀರದೊಳಕ್ಕೆ ಅಕ್ರಮವಾಗಿ ನುಗ್ಗಿದವು. ಸ್ಕರ್ಡು ಪ್ರಾಂತ್ಯವನ್ನು ದಾಟಿ ಝೋಜಿಲಾಕ್ಕೆ ಬಂದ ಶತ್ರುಗಳ ಪಡೆ ಲಡಾಖಿನ ಲೇಹ್ ನಗರದಿಂದ ಕೆಲವೇ ಕಿಲೋಮೀಟರ್ ದೂರಕ್ಕೆ ಬಂದು ತಲುಪಿದ್ದವು. ಝೋಜಿಲಾ ಪರ್ವತ ಪ್ರದೇಶವನ್ನು ಮರಳಿ ವಶಕ್ಕೆ ಪಡೆಯುವುದು ಮೊದಲ ಆದ್ಯತೆ ಆಗಿತ್ತು. ಇಲ್ಲದಿದ್ದರೆ ಲೇಹ್ ಕಣಿವೆಯ ಮೂಲಕ ಶತ್ರುವಿಗೆ ಇಡೀ ಕಾಶ್ಮೀರದ ಮೇಲೆ ಹಿಡಿತ ಸಾಧಿಸುವುದು ಸುಲಭವಾಗಿ ಬಿಡುತ್ತಿತ್ತು. ಚಳಿಗಾಲ ಬೇರೆ ಸಮೀಪಿಸುತ್ತಿದ್ದುದರಿಂದ ಝೋಜಿಲಾ ಪ್ರದೇಶದಿಂದ ಎಷ್ಟು ಬೇಗ ಶತ್ರುಗಳನ್ನು ತೆರವುಗೊಳಿಸಬಹುದು ಎಂದು ಲೆಕ್ಕ ಹಾಕುತ್ತಾ ತಿಮ್ಮಯ್ಯ ಸ್ಥಳ ಪರಿಶೀಲನೆಗೆಂದು ಹೊರಟರು. ತೀರಾ ಹದಗೆಟ್ಟ ರಸ್ತೆಗಳಲ್ಲಿ ಜೀಪುಗಳ ಮೂಲಕ ಸೈನಿಕರನ್ನು ಬೆಟ್ಟ ಪ್ರದೇಶಕ್ಕೆ ಕಳುಹಿಸುವುದು ದುಸ್ಸಾಧ್ಯವಾಗಿ ಕಂಡಿತು. ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಸೈನಿಕರು ಕಾಲ್ನಡಿಗೆಯಲ್ಲಿ ಹೋಗಿ ಶತ್ರುಗಳನ್ನು ಮಣಿಸುವುದು ಆಗದ ಮಾತು. ಸಾಕಷ್ಟು ಯೋಚಿಸಿದ ತಿಮ್ಮಯ್ಯ ಒಂದು ನಿರ್ಧಾರಕ್ಕೆ ಬಂದರು. ಸೇನೆಯ ಟ್ಯಾಂಕುಗಳನ್ನೇ ಝೋಜಿಲಾ ಪರ್ವತಗಳ ಮೇಲಕ್ಕೆ ಸಾಗಿಸುವುದು. ಚಿಕ್ಕ ಜೀಪು ಓಡಾಡುವುದೇ ಕಷ್ಟವಾದ ರಸ್ತೆಯಲ್ಲಿ ಬೃಹತ್ ಟ್ಯಾಂಕುಗಳನ್ನು ಕಳಿಸುವುದು ಹೇಗೆ ಎಂಬ ಪ್ರಶ್ನೆ ಬಾರದೇ ಇದ್ದೀತೆ. ತಿಮ್ಮಯ್ಯ ಆಗಲೇ ಆದೇಶವನ್ನು ಕೊಟ್ಟುಬಿಟ್ರು. ಟ್ಯಾಂಕುಗಳನ್ನು ಕಳಚಿ ಬಿಡಿ ಭಾಗಗಳನ್ನು ಜೀಪುಗಳಲ್ಲಿ ತುಂಬಿ ಬೆಟ್ಟದ ಮೇಲಕ್ಕೆ ಕಳುಹಿಸಿ ಅಲ್ಲಿ ಟ್ಯಾಂಕುಗಳನ್ನು ಮರಳಿ ಜೋಡಿಸಿ ಬಳಸಿ. ಹೀಗೆ ಬೃಹತ್ತಾದ ಟ್ಯಾಂಕುಗಳು 11,000 ಅಡಿಗಳಷ್ಟು ಎತ್ತರದ ಪರ್ವತವನ್ನೇರಿ ತಮ್ಮ ಮೇಲೆ ಆಕ್ರಮಣ ಮಾಡಬಲ್ಲವು ಎಂಬುದನ್ನು ಶತ್ರುಪಡೆಗಳು ಕನಸಿನಲ್ಲೂ ಯೋಚಿಸಿರಲಿಕ್ಕಿಲ್ಲ. ಟ್ಯಾಂಕುಗಳ ಸದ್ದು ಸುತ್ತಲಿನ ಪರ್ವತಗಳಲ್ಲಿ ಅನುರಣಿಸುತ್ತಿದ್ದಂತೆಯೇ ಶತ್ರುಗಳು ಕಂಗಾಲಾಗಿ ಚದರಿ ಓಡಿದರು. ಭಾರತೀಯ ಸೈನ್ಯಕ್ಕೆ ಬೆಂಗಾವಲಾಗಿ ಬಂದ ಸೇನಾ ವಿಮಾನಗಳು ದುರಾಕ್ರಮಣಕಾರಿಗಳಿಗೆ ತಕ್ಕ ಪಾಠ ಕಲಿಸಿದವು. ಝೋಜಿಲಾ ಸೇರಿದಂತೆ ದ್ರಾಸ್, ಕಾರ್ಗಿಲ್, ಲಡಾಖ್ ಪ್ರಾಂತ್ಯಗಳಿಗೆ ಎದುರಾಗಿದ್ದ ಶತ್ರುಗಳ ಆತಂಕ ತೊಲಗಿತು. ಕಾಶ್ಮೀರಕ್ಕೆ ಒದಗಿದ ಅಪಾಯ ತತ್ಕಾಲಕ್ಕೆ ದೂರವಾಯಿತು. ಹಿರಿಯ ಸೇನಾನಿ ಕೊಡಂದೇರ ಕಾರ್ಯಪ್ಪನವರು ಕಾಶ್ಮೀರ ಕಣಿವೆಯಲ್ಲಿ ತಮಗೆ ಒಪ್ಪಿಸಲಾದ ಕಠಿಣ ಕಾರ್ಯವನ್ನು ತಿಮ್ಮಯ್ಯ ತಮ್ಮ ಸಾಮರ್ಥ್ಯ, ಸಾಮಾನ್ಯ ಜ್ಞಾನ ಮತ್ತು ದೃಢ ಸಂಕಲ್ಪಗಳಿಂದ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಎಂದು ಕೊಂಡಾಡಿದರು. ತಿಮ್ಮಯ್ಯನವರು ಬ್ರಿಟಿಷರು ಸೇನಾ ವ್ಯವಸ್ಥೆಯಲ್ಲಿ ಉಳಿಸಿ ಹೋಗಿದ್ದ ಪದ್ಧತಿಯಲ್ಲಿ ಉತ್ತಮವಾದದ್ದನ್ನು ಉಳಿಸಿಕೊಂಡು ಅನಗತ್ಯವಾದದ್ದನ್ನು ಬದಲಿಸಲು ಅಗತ್ಯ ಕ್ರಮಗಳನ್ನು ಕೈಗೊಂಡರು. ತರಬೇತಿ, ಕವಾಯತುಗಳಲ್ಲಿ ಇಂಗ್ಲಿಷ್ ಬದಲಿಗೆ ಹಿಂದಿಯಲ್ಲಿ ಆದೇಶ ನೀಡುವುದು, ಸೇನಾ ಶಿಬಿರಗಳಿಗೆ ವಸ್ತುಗಳನ್ನು ಖರೀದಿಸಲು ದಲ್ಲಾಳಿಗಳ ಮಧ್ಯಸ್ಥಿಕೆಯನ್ನು ತಡೆಯುವುದು, ಸೇನೆಗೆ ಯೋಗ್ಯ ಅರ್ಹ ಅಭ್ಯರ್ಥಿಗಳನ್ನು ಮಾತ್ರವೇ ಆಯ್ಕೆ ಮಾಡುವುದು ಮೊದಲಾದ ಕ್ರಮಗಳನ್ನು ಹಲವರ ವಿರೋಧ ಕಟ್ಟಿಕೊಳ್ಳಬೇಕಾಗಿ ಬಂದರೂ ನಿರ್ದಾಕ್ಷಿಣ್ಯವಾಗಿ ಜಾರಿಗೆ ತಂದರು. ಇದಕ್ಕಾಗಿ ಸರ್ಕಾರದೊಳಗೂ ಹೊರಗೂ ಬಂದ ವಿರೋಧವನ್ನು ತಿಮ್ಮಯ್ಯ ಲೆಕ್ಕಿಸಲಿಲ್ಲ. ಸೋದರ ಬಂಧು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಆದರ್ಶವನ್ನು ಅನುಸರಿಸಿ ತಿಮ್ಮಯ್ಯನವರು ಭಾರತದ ಭೂಸೇನೆಯ ದಂಡನಾಯಕ ಪಟ್ಟವನ್ನು ಅಲಂಕರಿಸಿದರು. ದೇಶವು ಕಂಡ ಮಹಾನ್ ಧೀರ ಸೇನಾ ನಾಯಕನೆಂಬ ಖ್ಯಾತಿಗೆ ಪಾತ್ರರಾದರು. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9919963226. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.